ಈ ಒಣದ ವಸಂತ ಮಾಸದ ಕೋಗಿಲೆಗಳು ಹಾಡುವ ಸುಮಧುರ ಗಾನ, ಆ ಜಿಂಕೆಗಳ ನರ್ತನ, ನವಿಲಿಗಳ ಸ್ಪಂದನ, ಈ ಒಣದ ಸೊಬಗು ಎರಡು ಕಣ್ಗಳಿಂದ ನೋಡಲು ಸಾಲದಂತಾಗಿದೆ ಅಲ್ಲವೇ? ನಿಜ ರೀ, ನಿಮ್ಮ ಮಾತು ಮಾನವನ ಆಕರ್ಷಿಸುವ ಒಂದು ಸಾಗರವಾಗಿದೆ ರೀ. ಪ್ರೇಮಿಗಳು ಬಯಸುವುದು ಹೂದೋಟವನ್ನು, ಅದೇ ರೀತಿ ಕವಿಗಳು ಬಯಸುವುದು ಒಂದು ನಿಸರ್ಗವನ್ನು. ಕಾಕಿ ಬಟ್ಟೆ ಹಾಕಿಕೊಂಡು ಕಾನೂನನ್ನೇ ಅಚ್ಚುಕಟ್ಟಾಗಿ ನಡೆಸುತ್ತಿರುವ ನೀವು ಈ ಸಾಹಿತ್ಯವನ್ನು ಎಷ್ಟೊಂದು ಅಚ್ಚುಕಟ್ಟಾಗಿ ಹೊರಚಿಮ್ಮುತ್ತೀರಾ ನೀವು ರೀ. ನಿಮ್ಮಂತ ಪತಿಯನ್ನು ಪಡೆದ ಪೂರ್ವ ಜನ್ಮದ ಪುಣ್ಯ ರೀ ನಂದು, ಪೂರ್ವ ಜನ್ಮದ ಪುಣ್ಯ ಅಂತ. ಹೌದು ವಿದ್ಯಾ, ಈ ಮಾನವ ಜೀವಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲು ಒಂದು ಕಾಲಾವಕಾಶವಿದೆ. ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಅರ್ಥ ಮಾಡಿಕೊಂಡಾಗ ಪ್ರೇಮವೆಂಬ ಬೀಜ ಮೊಳಕೆ ಒಡೆಯುತ್ತದೆ. ಆ ಪ್ರೇಮವೆಂಬ ಬೀಜವನ್ನು ನಾವು ಮೈಗಂಟಿಸಿಕೊಂಡಾಗ ಮಮತೆ ಎಂಬ ಪಕಳೆ ಒಡೆದು ಮಗು ಎಂಬ ತೆನೆ ಬಿಡುತ್ತದೆ. ಆದರೆ ತಾಯಿ ಆ ಮಗುವನ್ನು ತನ್ನ ಎದೆ ಹಾಲು ಉಣಿಸಿ ಲಾಲನೆ ಪಾಲನೆ ಮಾಡಿದಾಗ ಮಕ್ಕಳೆಂಬ ರಾಶಿ ನಮ್ಮ ಕೈ ಸೇರ್ತದೆ. ಈ ಜೀವನ ಎಂಬ ಸತ್ವ ಪರೀಕ್ಷೆಯಲ್ಲಿ ಎಂತ ಗಂಡಾಂತರ ಪರೀಕ್ಷೆ ಬಂದರೂ ಎದೆಗುಂದದೆ ಎದುರಿಸಲು ಸಿದ್ಧರಾಗಿ ನಿಲ್ಲಬೇಕಲ್ಲವೇ? ಅದು ಅಭಿರುಚಿ ನೀವು ಯಾವ ಗಂಡಂತರ ಬಂದ್ರು ನನಗೆ ಭಯವಿಲ್ಲ ರೀ. ಒಂದು ವೇಳೆ ನಿಮ್ಮ ಸತಿಯಾಗಿ ಬಂದದ್ದು ನನ್ನ 7 ಜನ್ಮದ ಪುಣ್ಯ ರೀ, ನನ್ನ 7 ಜನ್ಮದ ಪುಣ್ಯ ಅಂತ ರೀ. ಎಂತ ಬಿರುಗಾಳಿ ಬಂದ್ರು ಕೂಡ ನಮ್ಮನ್ನು ದೂರ ಮಾಡಲು ಯಾರಿಗೂ ಸಾಧ್ಯವಿಲ್ಲ ರೀ, ಯಾರಿಗೂ ಸಾಧ್ಯವಿಲ್ಲ. ಹೌದು ವಿದ್ಯಾ, ಈ ಭೂಮಿ ಮೇಲೆ ಜನಿಸಿದ ಮಾನವನಿಗೆ 2 ಕಣ್ಗಳಿರುವುದು ನಿಜ. ಆದರೆ ಕೆಲವು ಸಾರಿ ಸಂದರ್ಭಾನುಸಾರ ಈ 2 ಕಣ್ಣುಗಳು ಕುರುಳೆಯಂತೆ ವರ್ತಿಸುವುದು ನಿಜ. ಆದರೆ ಆ ದೇವರು ಈ ಮಾನವನ ದೇಹವನ್ನು ರೂಪಿಸಬೇಕಾದರೆ ಜ್ಞಾನ ಎಂಬ ಕಣ್ಣನ್ನು ಕೊಟ್ಟು ಕಳಿಸಿದ್ದಾನೆ. ಆದರೆ ಈ ಮನುಷ್ಯ ಜ್ಞಾನದ ಕಣ್ಣನ್ನು ಮರೆತು ಅಜ್ಞಾನದತ್ತ ಪಯಣ ಬೆಳೆಸಿದ್ದಾನೆ. ನೋಡು ವಿದ್ಯಾ, ಈ ಮನುಷ್ಯ ಅನ್ಯಾಯದ ಮೆಟ್ಟಿಲನ್ನು ಹತ್ತುವುದನ್ನು ಬಿಟ್ಟು ಜ್ಞಾನದ ಏನೇನು ಏರಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ ವಿದ್ಯಾ, ನಮ್ಮ ಜೀವನ ಸಾರ್ಥಕವಾಗುತ್ತದೆ. ನಿಮಗೆ ಕಣ್ಣು ಪ್ರೀತಿಯ ಉಸಿರೊಂದು ನನಗೆ ಈಗ ಅರ್ಥವಾಯ್ತು ರೀ, ಈಗ ಅರ್ಥವಾಯ್ತು. ನಿಜವಾಗಿ ಹೇಳ್ಬೇಕಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗದೆ ಕಾಲೇಜ್ ಲೆಕ್ಚರ್ ಆಗಿದ್ರೆ ಒಳ್ಳೆಯ ಪಾಠವನ್ನಾದ್ರೂ ಹೇಳ್ಬೋದಿತ್ತೇನೆ. ನಾನು ಆರಕ್ಷಕ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಈ ಸಾರ್ವಜನಿಕರ ಸೇವೆಯನ್ನು ಮಾಡುತ್ತೇನೆ. ಮನೆಯಲ್ಲಿದ್ದಾಗ ನಿನಗೆ ತಿಳುವಳಿಕೆ ಪಾಠ ಹೇಳಲು ಲೆಕ್ಚರ್ ಆಗಿ ನಿಲ್ಲುತ್ತೇನೆ. ಹಾಗೆ ಕೆಲವೊಂದು ಸಾರಿ ಸುಂದರ ಸಮಯ ಸಿಕ್ಕಾಗೆಲ್ಲ ಇಂಥ ಸುಂದರ ವನದ ಮುಂದೆ ನಿನಗೆ ಪ್ರೇಮ ಪಾಠವನ್ನು ಹೇಳ್ತೇನೆ. ಬಾರೇ ನನ್ನ ಮುದ್ದಿನ. ಅಯ್ಯೋ ಏನ್ರಿ ನೀವು ಆಗ್ಲೇ ಶುರು ಮಾಡ್ಕೊಂಡ್ ಬಿಟ್ರ ನಿಮ್ಮ ಆಟವನ್ನು? ಮನೆಯಲ್ಲಿ ಇದ್ರೂ ನಿಮ್ಮ ಕಾಟ ತಪ್ಪಿದ್ದಲ್ಲ, ಇಲ್ಲಿ ಬಂದ್ರು ನಿಮ್ಮ ಆಟವನ್ನೇ ಶುರು ಮಾಡಿಕೊಂಡ್ರಿ. ಏನ್ರಿ ನಿಮ್ಮ ಪ್ರೀತಿಯ ಪಾಠ ಇದು? ಈ ಸಂಜೆಯ ಸುಂದರ ಬಾನು, ಆ ಸೂರ್ಯನ ನಸುಕಿನ ಬೆಳಗು, ಆ ಪ್ರಕಾಶಿಸುವ ನಕ್ಷತ್ರಗಳ ಸಂಪು, ಸಪ್ತ ಸರಗಳಂತೆ ಹಕ್ಕಿಗಿಳಿ ಕೋಗಿಲೆಗಳ ಮಧುರ ಗಾನ, ದನಿದು ಬಂದ ಪ್ರೇಮಿಗಳ ಪ್ರಣಯದಾಟಕ್ಕೆ ಚೈತನ್ಯ ನೀಡುತ್ತಿರುವ ಈ ದುಂಬಿಗಳ ಸಾಲು, ಎಷ್ಟು ಹೊಗಳಿದರೂ ಸಾಲದು ಈ ನಿಸರ್ಗದ ಸುಂದರತನ ಅಲ್ಲವೇ? ನಿಜ ರೀ ನಿಮ್ಮ ಮಾತು. ಕೋಗಿಲೆಗಳಿಗೆ ಹಾಡುವ ಆಸೆ, ನವಿಲುಗಳಿಗೆ ನರ್ತಿಸುವ ಆಸೆ, ಆಕಾಶದೆತ್ರ ಹಾರುವ ಹಾಗೆ ಹಾಡಿ ಕುಣಿಯೋಣ ಬಾನಿನ್ ರಾಜ. ನನ್ನ ಮುದ್ದಿನ